ಎಂಟರ್ ಆದೆ ಇನ್ನೂ ಅಷ್ಟೊಂದೇನು ಡೇಂಜರಸ್ ಘಾಟ್ ಅಲ್ಲಿದೆ ಸಿಂಪಲ್ ಕಾಟ್ ನೋಡು ಎಂಟರ್ ಸೆಕ್ಸಿ ಗಾಂಡ್ ಪಡ್ತಂಡೆ ಐತಪ್ಪ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಮನ್ಯಾಗ ಜಲ್ದಿ ಬಿಡಲೇ ಇಲ್ಲ ನಂಗೆ. ಸೊ ಮಾನ್ಸೂನ್ ರೈಡ್ ಹೊಂಟಿದ್ದೆ, ಮೇನ್ ಮ್ಯಾಟ್ರ್ ಬಿಟ್ಟು ಮನೆಗೆ ಹೇಳ್ತೀನಿ ನೋಡ. ಸೊ ಮಾನ್ಸೂನ್ ರೈಡ್ ಹೊಂಟಿದ್ದೆ, ಮತ್ತು ಹುಬ್ಳಿಯಿಂದ ಒಬ್ಬೊಬ್ರು ಬರ್ತೀನಿ ಅಂತ ಹೇಳ್ಯಾರ, ವಿಶ್ವಾಣ ಅಂತಂದು. ಸೊ ಅಲ್ಲಿ ಹೋಗಿ ಕಾಲ್ ಮಾಡಬೇಕು. ಅವರು ನಿನ್ನೆ ಏನೋ ಸ್ವಲ್ಪ ಪ್ರಾಬ್ಲಮ್ ಐತಿ ಅಂತಂದೇನೋ ಮೆಸೇಜ್ ಹಾಕಿದ್ರು. ಸೊ ಅವ್ರು ಬರ್ತಾರೋ ಇಲ್ಲೋ ಐ ಡೋಂಟ್ ನೋ. ಬಟ್ ನಾನು ಹೋಗಕ್ಕೆ ರೆಡಿ ಆಗ್ಬಿಟ್ಟಿನಿ ಫುಲ್ಲು. ಹೊಸ ಟ್ಯಾಂಕ್ ಬ್ಯಾಗ್ ತೊಗೊಂಡೆ ಮೊನ್ನೆ. ಸೊ ಇಲ್ಲೇ ನಮ್ಮ ಊರು ಎಂಟ್ರೆನ್ಸೇ ಒಂದಿಲ್ಲ ಗಂಟಿರಣ್ಣನ ಗುಡಿ ಐತಿ. ಸೊ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಚಾಲೂ ಮಾಡಿದ್ದೆ ಅಲ್ವಾಗ. ಸೊ ಇವತ್ತು ಏನೇನು ಸೀನ್ ಅಂದರೆ, ಸೊ ಇವತ್ತು ಹೋಗಿ ಶೃಂಗೇರಿ ಸ್ಟೇ ಮಾಡೋದು. ನಾ ಏನು ಅನ್ಕೊಂಡಿದ್ದೆ, ಮಾರ್ನಿಂಗ್ ಒಂದು 4:30 4 o'clock ಹಿಂಗೆ ಮನೆಗೆ ಬಿಟ್ಟರೆ ಆರಾಮಾಗಿ 6:30 7 o'clock ಹುಬ್ಳಿ ಇರಬೇಕಂತ ಮಾಡಿದ್ದೆ ನಾನು. ಸೊ ಮನ್ಯಾಗೆಲ್ಲ 3 ಗಂಟೆನೇ ಎದ್ದೆಲ್ಲ ವರ್ಕ್ ಮಾಡಿದ್ರು, ಎಲ್ಲ ಕೆಲಸ ಮಾಡಿಕೊಂಡ್ರು. ಅದು ಹೊಳ್ಳಿ ಬರೋದು 6 ಗಂಟೆನೇ ಆಗ್ಬಿಡುತ್ತೆ. ಇಲ್ಲೇ ಬದಾಮ್ಯಾಗ 6 ಗಂಟೆ ಆಗ್ಬಿಡುತ್ತೆ. ಸೊ ಹುಬ್ಳಿ ಒಂದು 7:30 8 ಗಂಟೆ ಕವರ್ ಮಾಡ್ಬೇಕು ಅಂದ್ಕೊಂಡಿನಿ. ಸೊ ಸೋಲೋ ಅದಿಲ್ಲ, ಏನೂ ವರಿ ಇಲ್ಲ. ಇನ್ನೊಬ್ರು ಇದ್ರೆ ಅವ್ರು ಬರಲಿ ಅಂತ ವೇಟ್ ಮಾಡಬೇಕಾಗಿತ್ತು. ಸೋಲೋ ಅದೀನಿ. ಲೆಟ್ಸ್ ಗೋ ಗಾಯ್ಸ್, ಲೆಟ್ಸ್ ಗೋ. ಬಾಯ್ ಬದಾಮಿ. ಸಿ ಗಾಯ್ಸ್, ಇಲ್ಲಿ ನಮ್ದು ಕಂಪಲ್ಸರಿ ಸ್ಟಾಪಿಂಗ್ ಅದ ಮುತ್ತಲಗಿರಿ ನಿಯರ್. ಇಲ್ಲಿ ಒಂದು ದೇವಿ ಟೆಂಪಲ್ ಐತಿ, ಉರ್ಮಂಡ್ಲಮ್ಮ ಅಂತಾರೆ ಅದಕ್ಕೆ. ಸೊ ಆ ಟೆಂಪಲ್ ಹತ್ರ ಒಂದು ಸ್ಟಾಪ್ ಮಾಡ್ಕೊಂಡು ಸ್ವಲ್ಪ ಕೈ ಮುಕ್ಕೊಂಡು ಒಳ್ಳೇದಲ್ಲ ಅಂತಂದು ಗಾಡಿ ಹತ್ಬೇಕು. ಸೊ ಇದರ ಲಗೇಜ್ ಎಲ್ಲ ಪ್ಯಾಕ್ ಮಾಡೀನಿ. ಸೊ ಹೊಸ ಟ್ಯಾಂಕ್ ಬ್ಯಾಗ್ ತರಿಸಿದ್ದೆ. ಸೊ ಇದ್ರಾಗ ನನ್ನ ಕ್ಯಾಮ್ರಾ ಆಕ್ಸೆಸರೀಸು, ಗ್ಲಾಸ್ ಸೊ ಕೊಂಡಿನಿ. ಸೊ ಅಲ್ಲಿ ಒಂದು ಸ್ನ್ಯಾಕ್ಸು, ಫುಡ್, ನೀರಿನ ಬಾಟಲ್ ಎಲ್ಲ ಇಟ್ಕೊಂಡಿನಿ. ಲೆಟ್ಸ್ ಗೋ ಗೈಸ್. ಟೈಮ್ ಇಲ್ಲೇ ಭಾಳ ಆಗೈತಿ, ಟೈಮ್ ಭಾಳ ಇಲ್ಲೇ ಇಲ್ಲ ನಂಗೆ. ನಾವು ಒಂದು 7 8 ಅನ್ನೋತ್ಲೆ ಹುಬ್ಳಿ ರೀಚ್ ಆಗ್ಬೇಕು. ಗೇರ್ಸ್ ಮಾತ್ರ ಮಸ್ತ್ ಕಂಫರ್ಟೇಬಲ್ ಆಗ್ಯಾವು. ಫಸ್ಟ್ ಟೈಮ್ ಹಾಕ್ಕೊಂಡಿನಿ, ಮತ್ತು ಫಸ್ಟ್ ಟೈಮ್ ಹಾಕ್ಕೊಂಡಿಲ್ಲ. ಸೊ ಮಸ್ತ್ ಕಂಫರ್ಟೇಬಲ್ ಆಗ್ಯಾವು. ಇನ್ನೂ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡಿಲ್ಲ. ಹ್ಯಾಂಡ್ ಗ್ಲೌಸ್ ಸ್ವಲ್ಪ ಕಡೆ ದಾಟಿಂದ ಹಾಕೊಂಡು ಅಂತಂದು ಎಲ್ಲ ಬ್ಯಾಗಿಗೆಲ್ಲ ಸೆಟ್ ಮಾಡ್ರಾಗ ನೀರೇ ಇಳಿದ್ಬಿಟ್ಟು ಶಕ್ಕಿ ಹೊಡೆ. ಮತ್ತು ಅಲ್ಲಿ ಕುದಿದ್ದೆ ಮತ್ತಿಟ್ಟು ಅಂತಂದು ಇದು ಮಾಡಲಿಲ್ಲ. ಇದು ನನ್ನ ಮಾನ್ಸೂನ್ ರೈಡ್ನ ಫಸ್ಟ್ ಟೋಲ್. ಇಲ್ಲೇ ಹೈವೇ ಹತ್ರ ಸೈಡ್ ಹಾಕಿದ್ದೆ, ಸ್ವಲ್ಪ ಸುಸ್ಸು ಬ್ರೇಕ್ ಹಾಕಿದ್ದೆ. ಸೊ ಕರ್ನಾಟಕ ಫ್ಲ್ಯಾಗ್ ಮನ್ಯಾಗ ಪ್ರಿಪೇರ್ ಮಾಡಿದ್ದಿದ್ದೆ. ನಮ್ಮ ಮಮ್ಮಿ ಪ್ರಿಪೇರ್ ಮಾಡಿಕೊಟ್ರೆ ಟಿಬೇಟಿಯನ್ ಫ್ಲ್ಯಾಗ್ ಹಾಕೋತಿದ್ನಲ್ಲ. ಸೊ ಅದ್ರ ಸಂಬಂಧ ಇದು ಫ್ಲ್ಯಾಗ್ ರೆಡಿ ಮಾಡಿಕೊಂಡೆ. ಮನ್ಯಾಗ ಬಟ್ಟೆ ತಂದು ಮನ್ಯಾಗ ಹೊಲ್ದಿದ್ದಿದ್ದೆ, ಹ್ಯಾಂಡ್ಮೇಡ್. ಸೊ ಚಲೋ ಕಾಣತ್ತಿಲ್ರಿ. ಭೈರವ ಫುಲ್ಲಿ ಲೋಡೆಡ್ ಆಗ್ಯಾನ. ತಡ್ಸಾಕ ರಾಸ್ ತೊಗೊಂಡು ಗಾಡಿ ಇದಕ್ಕೆ ಹೋಗ್ಬೇಕು. ಅಲ್ಲಿ ಟಿಫಿನ್ ಸೆಂಟರ್ ಐತಲ್ಲ, ಬಾರ್ ಅಂಗಡದು. ನಾಷ್ಟ ರೆಡಿ ಇರಬೇಕು. ಹೋಗೋಣ ಒಂದು ರೌಂಡ್ ಟಿಫಿನ್ ಆಗುತ್ತೆ. ಈ ಸರ್ ಟಿಫಿನ್ ಮುಗಿಸ್ಕೊಂಬರ್ಬೋದು. ಅದು ಉಡುಪಿ ಹೋಟೆಲ್ ಅಂತ ಇತ್ತು. ಸೊ ಅಲ್ಲಿ ಟಿಫಿನ್ ಮಾಡೋಕೆ ಬಂದು ನಿಂದಿರಿಸಿದೆ. ನಾಷ್ಟ ಮಾಡ್ಕೊಂಡು ಈಗ ಬಿಡಬೇಕು. ಈಗ ಕಡೆ ಅಂದ್ರೆ ಈಗ ನಂದು ವೇಟು ಶೃಂಗೇರಿ ಐತಿ. ಸೊ ವಿಶ್ವಾಣ್ಣ ಕಾಲ್ ಮಾಡಿದ್ದೆ. ಸೊ ಅವ್ರು ಯಾವುದೋ ತಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಸಂಬಂಧ ಬರೋಕ್ಕಾಗಿಲ್ಲ ಬ್ರೋ, ಸಾರಿ ಅಂತಂದ್ರೆ. ಸೊ ಅದಕ್ಕೆ ಈಗ ಸೋಲೋನ ಹೋಗ್ಬೇಕು. ಲೆಟ್ಸ್ ಬಿಗಿನ್ ಟು ದ ಸೋಲೋ ರೈಡ್. ಸೊ ಫಸ್ಟ್ ಟೈಮ್ ಹೊಂಟಿ ನಾನು ಸೋಲೋ ರೈಡ್. ಸೊ ಬರ್ತಾರಂತ ಮಾಡಿದ್ದೆ ನಾನು. ಸ್ವಲ್ಪ ಅವ್ರದ್ದೇನೋ ಪ್ರಾಬ್ಲಮ್ ಐತಿ ಅಂತ, ಮತ್ತೇನು ಮಾಡೋಕ್ಕೆ ಬರಲ್ಲ, ಅನಿವಾರ್ಯ ಐತಿ. ಸೊ ನಾಷ್ಟ ಮಾಡಿ ಹೋಗೋದೀಗ. ಬಾಯ್. ಸೊ ಇಲ್ಲೇ ನಾಷ್ಟ ಮಾಡ್ಕೊಂಡು ಮೂವ್ ಆಗ್ಬೇಕು. ಚಹಾ ಸರಿ ಮಾಡತ್ತಿದ್ದಿಲ್ಲ. ಚಹಾ ಕುಡಿಬೇಕಂತ ಮಾಡಿದ್ದೆ, ಚಹಾ ಸರಿ ಮಾಡತ್ತಿದ್ದಿಲ್ಲ.
ಇದು ಮುಂದೆಲ್ಲರ ಲೋಕಲ್ ಚಾ ಕುಡಿದ್ರೆ ಮಜಾ ಇರ್ತೈತೆ ಅಂದ್ರೆ ನಿದ್ದೆ ಹೋಗುತ್ತೆ ಅದಕ್ಕೆ. ಸೊ ಬರಗಾಲದಾಗ ಮಳೆ ಬಂದಂಗೆ ಪೆಟ್ರೋಲ್ ಬಂಕ್ ಸಿಕ್ತು ನಮಗೂ. ಹಾನಗಲ್ ಇನ್ನೂ ಒಂದು 5-10 ಕಿಲೋಮೀಟ್ರ್ ಐತೆ. ಪೆಟ್ರೋಲ್ 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 ಅಣ್ಣ ಫುಲ್ ಟ್ಯಾಂಕ್ ಮಾಡಿ ಸ್ವಲ್ಪ ಎತ್ತರಿಸ್ಬಿಡ್ರಿ. ಫ್ಯೂಯಲ್ ಅಂಕರ್ ಫುಲ್ ಆಯ್ತು ಗಾಡಿಗೆ. ಭೈರವ ಫುಲ್ ಲೋಡೆಡ್. ಈಗ ಎಷ್ಟು 211 ಕಿಲೋಮೀಟ್ರ್ ಐತಿ. ಸೊ 4:30 ಟೈಮಿಂಗ್ ಕೊಡತ್ತೈತಿ. ಸೊ ಇನ್ನೂ ಕಟ್ ಮಾಡ್ಬೇಕು. ಟೈಮ್ ಒಂದು 9:41. 10 ಗಂಟೆಗೆ ಇನ್ನೂ 19 ನಿಮಿಷ ಕಡಿಮೆ ಐತಿ. ಕೇರಳ ಹೋಗ್ಬೇಕ್ರಿ? ಇದನ್ನು ತೊಗೊಂಡೆ. ಸೂಪರ್ ಏನು. ಸೊ ಗೈಸ್ ಇಲ್ಲಿ ಒಂದು ನ್ಯಾಪ್ ಬ್ರೇಕ್ ಮುಗಿಸಿದೆ. ಸ್ವಲ್ಪ ಅಂದ್ರೆ ಇಂಜಿನ್ ಸ್ವಲ್ಪ ಹೀಟ್ ಆಗಿತ್ತೆ. ಸೊ ಅದ್ರ ಸಂಬಂಧ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ವೇಟ್ ಮಾಡ್ಕೊಂಡು ಟೀಗೆ ಕುಡಿದು ಫ್ರೆಶ್ ಆದ. ಹೊಳ್ಳಿ ಮುಖಾಗೆ ತಕ್ಕೊಂಡು ಈಗ ಹೊಳ್ಳಿ ಈ ಕಡೆಯಿಂದ ಬಿಟ್ಟೆ. ಈಗೆಲ್ಲಂದ್ರೆ ತೋಗರ್ಸಿ ಅಂತ ಐತಿ, ಒಂದು ಊರು ಐತಿ. ಅದು ಕಾರ್ನರಿಗೆ ಹೋಗಿ ಆ ಕಾರ್ನರಿಂದ ರೈಟಿಗೆ ತೊಗೋಬೇಕು ನಾನು, ಶೃಂಗೇರಿ ಹೋಗ್ಬೇಕಂದ್ರೆ. ಸೊ ಈಗ ಮತ್ತು ಸ್ವಲ್ಪ ಮಳೆನೂ ಹಂಗೇನು ಬರೋ ಸೀನ್ ಇಲ್ಲದ ಸಂಬಂಧ Insta 360 ಹಾಕಿದ್ದೆ ಹ್ಯಾಂಡಲ್ ಬಾರಿಗೆ. ಸೊ ಅದೊಂದೆರಡು ಕ್ಲಿಪ್ ಬರ್ತಾವೆ ನನ್ನ ವ್ಲಾಗ್ನಾಗ. ಫಸ್ಟ್ ಟೈಮ್ Insta 360 ಫುಟೇಜಸ್ ಬರತ್ತವು. ಸೊ ಇದಕ್ಕೆಲ್ಲ Insta 360 ಕೊಟ್ಟಿದ್ದು ಕ್ರೆಡಿಟ್ ಎಲ್ಲ ನಮ್ಮ ಅರುಣಿಗೆ ಹೋಗ್ಬೇಕು, ಅರುಣ್ ಬೆಂಗೇರಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಅರುಣ್ ಬ್ರೋ, ಭಾಳ ಸಪೋರ್ಟ್ ಮಾಡಿ ಕಳ್ಸೋಣ. ಒಟ್ಟು ಅದ್ರ ಸೋಲೋ ಹೊಂಟಿನಿ ಅಂತ ಹೇಳಿದ್ದಕ್ಕೆ ಬ್ರೋ ತೊಗೊಂಡೋಗಿ ಬ್ರೋ ಪೀಸಾಗಿ ಆರಾಮಾಗಿ ಎಲ್ಲ ವಿಡಿಯೋ ಮಾಡ್ಕೊಂಡು ನೀಟಾಗಿ ಬಾ ಬ್ರೋ ಅಂತಂದು ಹೇಳೋಣ. ಸೊ ಗಾಯ್ಸ್ ಒಮ್ಮೆ ನಿಮಗೆ ಆಲ್ಮೋಸ್ಟ್ ಶೃಂಗೇರಿ ದಾರಿ ಸೊ ಇಷ್ಟೊತ್ತನ ಸಿಟಿ ಒಳಗೆ ಬರತ್ತಿದ್ದೆ. ಅಲ್ಲಿ ಎಂಥ ಹೀಟ್ ಹೊಡತ್ತಿತ್ತಂದ್ರೆ ಅಪ್ಪ ಮೈ ಎಲ್ಲ ಬೆಣ್ಣಾಗೆಲ್ಲ ನೀರು ಇಳಿದವ. ಆಣ ಮಾಡಿ ಇದು ಹೀಟ್ ಬರತ್ತಿತ್ತು. ಸೊ ಇದು ಸ್ವಲ್ಪ ಘಾಟ್ ಐತಿಲ್ಲೇ, ಘಾಟ್ ಎಂಟರ್ ಆದೆ. ಇನ್ನೂ ಅಷ್ಟೊಂದೇನು ಡೇಂಜರಸ್ ಘಾಟ್ ಎಲ್ಲ ಇದೆ. ಸಿಂಪಲ್ ಕಾಡ್ ನಡು ಎಂಟರ್ ಆದೆ. ಎಂಥ ಸೈಕ್ ಎ ಸಿ ಸೆಕೆಂಡರಿ ನೋಡೋದು. ಸೆಕ್ಸಿ ಗಾಂಡ್ ಪಡ್ತಂಡ ಐತಪ್ಪ. ಫಸ್ಟ್ ನೋಡ ಎಂಥ ಜಾಕೆಟ್ ಹಾಕೊಂಡ್ರು ಒಳಗೆಲ್ಲ ಎ ಸಿ ಕೂಲರ್ ಹಚ್ದಂಗೆ ಆಗೈತೆ ಅಂಗಿ ಒಳಗೆಲ್ಲ. ಇದು ರೀ ನೇಚರ್ ಅಂದರೆ ಎ ಸಿ ಒಳಗೆ ಒಂದು ಎಂಥ ಏನು ಮಾಡಿದ್ರು ಮಜಾ ಇಲ್ಲ. ಸೊ ಇಂಥಲ್ಲೆಲ್ಲ ಅಡ್ಡಾಡ್ದಾಗ ಒಂದು ಮಜಾ ಸಿಗ್ತೈತಿ. ಆ ಫೀಲ್ ವೈಬ್ ನೆಕ್ಸ್ಟ್ ಲೆವೆಲ್. ಅದೆಲ್ಲ ಅನ್ಭವಿಸ್ರಿ. ಮನ್ಯಾಗ ಕುಂತು ಏನು ಮಾಡ್ತೀರಿ? 365 ದಿನನೂ ಮನ್ಯಾಗ ಕುಂತು ರೂಪಾಯಿ ಆಗಿಲ್ಲ. ಬರೀ ಮ್ಯಾಗಿಂದ ಒಂದು 60 ದಿನ ಅಡ್ಡಾಡ್ರಿ ಸಾಕು. ನಿಮ್ಮ ಅಪ್ಪ ಕೊಡ್ತಾನೆ. ಇಲ್ಲೆಲ್ಲ ಇದು ನೇಚರ್ ಅದು ಪೀಕ್ ಎಲ್ಲ ನೋಡಿ ಒಂದು ಸಾಂಗ್ ನೆನಪು ಬರತೈತೆ ರಘು ದೀಕ್ಷಿತ್. ಸೊ ಹಾಡ್ತೀನಿ ಕೇಳ್ರಿ. ಸುಂದರಕ್ಕಿಂತ ಸುಂದರವಾದ ಕನ್ನಡ ನಾಡು ನಮ್ಮ ನಾಡು, ಮಾಧುರ್ಯಕ್ಕಿಂತ ಮಾಧುರ್ಯವಾದ ಕನ್ನಡ ಭಾಷೆ ಕೇಳಿ ನೋಡು. ಏನು ಲಿರಿಕ್ಸ್, ಏನವ ನೆಕ್ಸ್ಟ್ ಲೆವೆಲು. ಏನು ಈ ನೋ ಕಮೆಂಟ್ಸ್ ಇದಕ್ಕೆಲ್ಲ. ಮಳೆ ಬಂದ ಬಿಡ್ತು. ಮಾನ್ಸೂನ್ ಅಂತ ಮುಂಜಾನೆಯಿಂದ ವೇಟ್ ಮಾಡತ್ತಿದ್ದೆ. ಈಗ ಬಂತು ಮಳೆ. ಸೊ ಸ್ವಲ್ಪ ರೈನ್ ಗೇರ್ ಹಾಕೊಂಡ್ಬಿಡೋಣ. ರೋಗಿ ಕೇಳಿದ್ದು ಹಾಲು ಹಣ್ಣ, ವೈದ್ಯ ಕೊಟ್ಟಿದ್ದು ಹಾಲು, ವೈದ್ಯ ಹೇಳಿದ್ದು ಹಾಲು ಹಣ್ಣ ಆಯ್ತು. ಈಗ ಹಂಗಾಯ್ತು. ನಾನು ಮಳೆ ಕೇಳತ್ತಿದ್ದೆ ಇಷ್ಟೊತ್ತನ. ಮಳಿನ ಬಂತು. ಮಸ್ತ್ ರೆಡಿ ಆದೆ. ರೈನ್ ಗೇರ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಪ್ರಿಪರೇಷನ್ ಆದ ಎಲ್ಲದಕ್ಕೂ. ಬೇಕಾದಷ್ಟು ಬರಲಿ ಮಳೆ. ಈಗ ಒಂದು ಹನಿ ಒಳಗೆ ಹೋಗಂಗಿಲ್ಲ. ಪ್ಯಾಂಟು ರೈನ್ ಗೇರ್ ಹಾಕ್ಕೊಂಡೆ, ಶರ್ಟು ರೈನ್ ಗೇರ್ ಹಾಕ್ಕೊಂಡೆ, ಮತ್ತು ಟ್ಯಾಂಕ್ ಬ್ಯಾಗಿಗೂ ರೈನ್ ಕವರ್ ಹಾಕಿ ಸೆಟ್ ಮಾಡಿದೆ. ನಥಿಂಗ್ ಟು ವರಿ. ಒಂದು ಡ್ರಾಪು ಎಲ್ಲಿ ನೀರು ಹೋಗಂಗಿಲ್ಲ. ಹಿಂದಿನ ಅಂಕರ್ ಟೀಲ್ ಬ್ಯಾಗ್ ಮುಂಜಾನೆ ಮನ್ಯಾಗ ಫುಲ್ಲು ವಾಟರ್ ಪ್ರೂಫ್ ಕವರ್ ಹಾಕಿ ಪ್ಯಾಕ್ ಮಾಡ್ಕೊಂಡು ಬಂದುಬಿಟ್ಟೆ. ಬಂತು ಕಾಮತ್ ಹೋಟೆಲ್ ಅಂತ. ಸೊ ಇಲ್ಲೇ ತಿಂದು ಸಿಗ್ತೀನಿ ಮಗ. ಬಾಯ್.
ಸೊ ಗೈಸ್ ಇಲ್ಲಿ ಶಾರದಾಂಬ ಟೆಂಪಲ್ ಐತಲ್ಲ, ಟೆಂಪಲ್ ಹತ್ರನ ಇಲ್ಲೊಂದು ಶ್ರೀಪೂರ್ಣ ಲಾಡ್ಜ್ ಅಂತ ಸಿಕ್ತಿಲ್ಲೇ. 400 ಪರ್ ಡೇ, 24 ಅವರ್ಸ ಕೊಡ್ತಾರೆ. 3 ಗಂಟೆ ಒಳಗಿನ ಚೆಕ್ಔಟ್ ಆಗಬೇಕಂತ. ಸೊ ಪರವಾಗಿಲ್ಲ, ಅಷ್ಟು ಜಲ್ದಿನೂ ಹೋಗ್ತೀನಿ ಮಾರ್ನಿಂಗ್. ಇನ್ನು ಫಸ್ಟ್ ಫ್ಲೋರ್ ಅಂತ ಯಾಕಡು ಏನು ಹಗ್ಗು ಮರಿ ಏನೋ ತಿಳಿಯೋಲ್ದಪ್ಪ ಇಲ್ಲಿ. ಸೊ ಗೈಸ್ ನಂದು ಲಗೇಜ್ ಎಲ್ಲ ಶಿಫ್ಟ್ ಮಾಡ್ಕೊಂಡು ತೊಗೊಂಬಂದೆ, ರೂಮ್ ಒಳಗಿಟ್ಟೆ. ರೂಮ್ ಹೆಂಗೈತಿ ತೋರಿಸ್ತೀನಿ ನೋಡಿ ಈಗ. ಸೊ ಇದು ರೆಗ್ಯುಲರ್ ರೂಮ್ ಕೊಟ್ರ. ಇಲ್ಲೆಲ್ಲ ನನ್ನ ಚಪ್ಪಲಿ ಅಡ್ಜಸ್ಟ್ ಈ ಕಡೆ ಎಲ್ಲ ಐತದವು. ಇಲ್ಲಿ ಮಿರರ್ ಇದೆ. ಸೊ ಈ ಕಡೆ ಡಬಲ್ ಬೆಡ್ ಐತಿ. ಇಲ್ಲ ವಿಂಡೋ ಐತಿ. ವಿಂಡೋ ಮ್ಯಾಗ ಮಸ್ತ್ ವ್ಯೂ ಐತಿ. ಸೊ ರೂಮ್ ತೊಗೊಂಡು ಲಾಗಿನ್ ಆಗೀನೀಗ. ಈಗ ಬೆಳಿಗ್ಗೆ ನಾಳೆ 3 ಗಂಟೆನೇ ಚೆಕ್ಔಟ್ ಅಂತ. ಸೊ ಇಲ್ಲೇ ಇದ್ರದವು ಏನು ಟೆಂಪಲ್ದ ರೂಮ್ ಅದಾವೆ. ಸೊ ಆ ರೂಮ್ ಹೆಂಗೆ ಕೊಡ್ತಾರಂದ್ರೆ ಅವರು ಒಬ್ಬರಿಗೆ ಬಂದ್ರೆ ಕೊಡೋಂಗಿಲ್ಲ ಅಂತವ್ರು. ಸೊ ಟೀಮ್ ಬಂದರೆ ಏನೋ ಕೊಡ್ತಾರಂತ, ಫ್ಯಾಮಿಲಿ ಮತ್ತು ಟೀಮ್ಗೆ ಯಾರು ಬಂದರೂ ಕೊಡ್ತಾರಂತ. ಆದ್ರೆ ಅಲ್ಲಿ ಕೇಳಿದೆ ನಾನು, ನಿಮ್ಗೆ ಸಿಂಗಲ್ ಕೊಡೋಂಗಿಲ್ಲ ಅಂತಂದ್ರೆ. ಸೊ ಅದಕ್ಕೆ ಇಲ್ಲೊಂದು ಅದು ಶ್ರೀಪೂರ್ಣ ಅಂತಿತ್ತು, ಆ ಲಾಡ್ಜಿ ಬಂದೆ. ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಸಿಕ್ತು ನನಗೆ. ಅದಕ್ಕೆ ನೀವು ಬಂದರೆ ಸಿಂಗಲ್ ಬಂದರೆ ಈ ಥರ ರೂಮ್ ಹುಡುಕ್ರಿ, ಇಲ್ಲೇ ಇಲ್ಲರ. ಸ್ವಲ್ಪ ಸೀಸನ್ನೇ ಬಂದರೆ ರೇಟ್ ಜಾಸ್ತಿ ಇರ್ತಾವೆ. ಇನ್ನು ಆಫ್ ಸೀಸನ್ನೇ ಬಂದಿಲ್ಲ, ಕಮ್ಮಿ ಐತಿ. ಬರೀ ಟೆಂಪಲ್ಗೆ ಹೋಗೋಣ. ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.